ನರೇಗಾ ಆಕ್ಟ್ ಅಲ್ಲಿ 33% ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು. ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ 50% ವುಮೆನ್ ಪಾರ್ಟಿಸಿಪೇಷನ್ ಇದೆ. ಮಹಿಳಾ ಸಬಲೀಕರಣ. ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ, ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ. ಸಭಾಧ್ಯಕ್ಷರೇ, ವಯಸ್ಸಿಗೆ ಬಂದಿರೋ ಮಗಳು ಯಾವ್ದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಅರ್ಶನ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಡ್ಜೆಟ್ ತಕ್ಕಂತ ಒಂದು 500 ರೂಪಾಯಿ ಸೀರೆ ತಗೊಂಡೋಗಿ ಅರ್ಶನ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಹಾತ್ಮ ಗಾಂಧಿ ಗುರುತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. 1915ರಲ್ಲಿ ಮಹಾತ್ಮ ಗಾಂಧಿ ಅವರು ನಮ್ಮ ಪಕ್ಷದಲ್ಲಿ ಒಂದು ಮಾಸ್ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರು. ಪ್ರಾಯಶಃ ಅವರು ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರ. ಇದು ಕೇವಲ ಕರ್ನಾಟಕಕ್ಕಲ್ಲ ಸಭಾಧ್ಯಕ್ಷರೇ, ಅವ್ರು ಹುಟ್ಟಿರೋ ಗುಜರಾತ್ ಕೂಡ ಅವಮಾನ ಅಂತ ಹೇಳಕ್ ಬಯಸ್ತೇನೆ. ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಾಡಿದಂತ ಅವಮಾನ. ಇವತ್ತು ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶದ ಪ್ರಧಾನಿಗಳಿಗೂ ಇನ್ಸ್ಪಿರೇಷನ್ ಅಂತ ಅವರೇ ಹೇಳ್ಕೊಂಡಿದ್ರು. ಅವ್ರ ಹೆಸರು ತೆಗಿಬಾರ್ದಾಗಿತ್ತು. ಯಾಕೆ ನರೇಗಾ ಆಕ್ಟ್ ಹೆಸರೇ ಚೇಂಜ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿದ್ರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರೆಯುತ್ತೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದನ್ನ ಹೊಗಳುತ್ತೆ. ಪ್ರಪಂಚದಲ್ಲಿ ಎಲ್ಲೋದ್ರೂ ನರೇಗಾ ಲಾರ್ಜೆಸ್ಟ್ ಆಕ್ಟ್ ಅಂತ ಹೊಗಳ್ತಾರೆ. ಮೋಸ್ಟ್ಲಿ ಇದೆಲ್ಲ ಕೇಳ್ತಾ ನಮ್ಮ ವಿರೋಧ ಪಕ್ಷದಲ್ಲಿರೋ ಸ್ನೇಹಿತರಿಗೆ ಏನಪ್ಪಾ, ಪ್ರತಿ ಕಡೆ 2005 ಅಲ್ಲಿ UPA 1 ಅಲ್ಲಿ ಇವ್ರು ತಂದಂತ ಕಾರ್ಯಕ್ರಮನ ಈ ಪ್ರಕಾರ ಹೆಸರು ಚೇಂಜ್ ಮಾಡಬೇಡ. ಯಾಕೆಂದ್ರೆ ಸಭಾಧ್ಯಕ್ಷರೇ, ಈ ದೇಶಕ್ಕೆ IIT ಕೊಟ್ಟಿದ್ ನಾವು, ಏಮ್ಸ್ ಕೊಟ್ಟಿದ್ ನಾವು, ಇಸ್ರೋ ಕಟ್ಟಿದ್ ನಾವು, ಊರಿಗೆ ರಸ್ತೆ ಹಾಕಿದ್ ನಾವು, ಶಾಲೆ ಕಟ್ಟಿದ್ ನಾವು, ಹಳ್ಳಿಗೆ ಹೆಸರಿಟ್ಟಿದ್ ನಾವು, ಲಾಸ್ಟ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೆಲ್ಲ ನಾವೇ ಅಂದ್ರೆ ನೋವಾಗುತ್ತಲ್ಲ ಸಭಾಧ್ಯಕ್ಷರೇ? ಖಂಡಿತವಾಗೂ ನೋವಾಗುತ್ತೆ ಸಭಾಧ್ಯಕ್ಷರೇ. IIT ಕೊಟ್ಟಿದ್ದು, ಏಮ್ಸ್ ಕೊಟ್ಟಿದ್ದು, ಇಸ್ರೋ ಕೊಟ್ಟಿದ್ದು ಎಲ್ಲವೂ ಕೊಟ್ಟು ಲಾಸ್ಟ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿ ಇಷ್ಟು ಕಟ್ಟಡ ನಾವೇ ಕಟ್ಟಿದ್ದು ಅಂದ್ರೆ ಈ ಪ್ರೊಜೆಕ್ಷನ್. ಸಭಾಧ್ಯಕ್ಷರೇ, ತಾವೆಲ್ಲ ಕಾರ್ಯಕ್ರಮಗಳನ್ನ ಒಂದ್ಸಲ ಗಮನಿಸಿ. ಎಲ್ಲ ಹೆಸರು ಚೇಂಜ್ ಮಾಡಿದ್ದೆ, ಯಾವುದೂ ಹೊಸ ಪ್ರೋಗ್ರಾಮ್ ಇಲ್ಲ. ನಾವೇನ್ ಕಾರ್ಯಕ್ರಮಗಳಿಟ್ಟಿದ್ವಿ ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡೋದು, ಕ್ರೆಡಿಟ್ ತಗೊಳ್ಳೋದು. ನ್ಯಾಷನಲ್ ಸೆಕ್ಯೂರಿಟಿ, ನಾನು ಎಲ್ರಿಗೂ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಇವತ್ತು SC ST ಅಭಿವೃದ್ಧಿಗೆ, ಇವತ್ತು ಮೆಟ್ರಿಕ್ ಪೂರ್ವ ಹಾಸ್ಟೆಲ್, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು, ಇವತ್ತು ಅವ್ರ ಅಭಿವೃದ್ಧಿಗೆ ನನ್ನ ಸರ್ಕಾರ ಶ್ರಮಿಸ್ತಾ ಇದೆ. ಅದು ತಪ್ಪ ಸಭಾಧ್ಯಕ್ಷರೇ? ರೂರಲ್ ಕನೆಕ್ಟಿವಿಟಿಗೆ, ಇವತ್ತು ಅಭಿವೃದ್ಧಿಗೆ ನನ್ನ ಸರ್ಕಾರ ತುಂಬಾ ಫಂಡ್ ಕೊಡ್ತಿದೆ. ಇವತ್ತು ಗೊತ್ತಿರ್ಬೇಕು ಸಭಾಧ್ಯಕ್ಷರೇ, ಲೈವ್ ಸ್ಟಾಕ್ ಹೆಲ್ತ್ ಅಲ್ಲಿ ಕರ್ನಾಟಕ ನಂಬರ್ 1. ಯಾಕೆಂದ್ರೆ 379.63 ಲಕ್ಷ ಕ್ಯಾಟಲ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಿ ಇವತ್ತು ಕರ್ನಾಟಕ ನಂಬರ್ 1 ಇದೀವಿ. ಇವತ್ತು ಹಾರ್ಟಿಕಲ್ಚರಲ್ ನಂಬರ್ 1 ನನ್ನ ಸರ್ಕಾರ, ನನ್ನ ಜಿಲ್ಲೆ ಚಿಕ್ಕಬಳ್ಳಾಪುರ ಸಭಾಧ್ಯಕ್ಷರೇ. ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮ ಸರ್ಕಾರ.